ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ಸೋಮರಪೇಟೆಯ ಅರೆಯೂರು ಗ್ರಾಮದಲ್ಲಿ ನಡೆದ 15 ಕೋಟಿ ರೂಪಾಯಿಗಳ ವೆಚ್ಚದ ಮಸಗೋಡು ಅರೆಯೂರು ಹೊಸಳ್ಳಿ ಕಣಿವೆ ಮಾರ್ಗದ ರಸ್ತೆಗೆ ಶುಕ್ರವಾರ ಭೂಮಿ ಪೂಜೆಯಿಂದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ NS ಬೋಸರಾಜ್ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು, ಭೂಮಿ ಪೂಜೆ ಮಾಡಿದ ರಸ್ತೆ ಕಾಮಗಾರಿ 3-4 ದಿನಗಳಲ್ಲಿ ಪ್ರಾರಂಭವಾಗಲಿದೆ. 100 ದಿನಗಳ ಒಳಗೆ ಕಾಮಗಾರಿ ಮುಕ್ತಾಯಗೊಳಿಸಬೇಕಾಗಿದೆ. ಈ ಗ್ರಾಮಗಳ ರಸ್ತೆ ಕಾಮಗಾರಿಗೆ ಇತಿಹಾಸದಲ್ಲೇ ಮೊದಲ ಬಾರಿಗೆ 15 ಕೋಟಿ ರೂಪಾಯಿಗಳ ಅನುದಾನವನ್ನು ಸರ್ಕಾರ ನೀಡಿದೆ. ಗ್ರಾಮಸ್ಥರ ರಸ್ತೆ ಸಮಸ್ಯೆಯನ್ನು ಶಾಸಕರು ಅರ್ಥ ಮಾಡಿಕೊಂಡು ಅನುದಾನ ಕಲ್ಪಿಸಿರುವುದು ಶ್ಲಾಘನೀಯ. ಕಾಮಗಾರಿಯಲ್ಲಿ ಗುಣಮಟ್ಟಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು. ಕಳಪೆ ಕಾಮಗಾರಿಯಾಗದಂತೆ ಇಂಜಿನಿಯರ್ಗಳು ನೋಡಿಕೊಳ್ಳಬೇಕು. ಕಳಪೆಯಾದರೆ ಕ್ಷಮೆಯ ಪ್ರಶ್ನೆಯೇ ಇಲ್ಲ ಎಂದರು. ಕಳೆದ 25 ವರ್ಷಗಳ ನಂತರ ಕೊಡಗಿನ ಜನತೆ ಡಾಕ್ಟರ್ ಮಂತ್ರಗೌಡ ಮತ್ತು ಎಸ್ ಪೊನ್ನಣ್ಣ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇಬ್ಬರು ಶಾಸಕರ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಪ್ರೀತಿಯಿಂದ ಈಡೇರಿಸ್ತಾ ಇದ್ದಾರೆ ಎಂದರು. ಕೊಡಗಿನಲ್ಲಿ ಹೆಚ್ಚಿನ ಮಳೆ ಬೀಳ್ತಾ ಇರೋದ್ರಿಂದ ರಸ್ತೆ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಬೇಕಾಗಿದೆ ಎಂದು ಶಾಸಕರು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಕೊಡಗಿನ ರಸ್ತೆ ಅಭಿವೃದ್ಧಿಗೆ ಮುಖ್ಯಮಂತ್ರಿಗಳು 50 ಕೋಟಿ ರೂಪಾಯಿಗಳ ವಿಶೇಷ ಅನುದಾನ ನೀಡಿದ್ದಾರೆಂದು ಹೇಳಿದರು. ರೈತರ C&D ಜಾಗದ ಸಮಸ್ಯೆಯನ್ನು ಮುಖ್ಯಮಂತ್ರಿಗಳು ಕಂದಾಯ ಮತ್ತು ಅರಣ್ಯ ಸಚಿವರಿಗೆ ಮನವರಿಕೆ ಮಾಡಿಕೊಡುವಲ್ಲಿ ಜಿಲ್ಲೆಯ ಶಾಸಕರು ಯಶಸ್ವಿಯಾಗಿದ್ದಾರೆ. ಸರ್ಕಾರ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿದೆ. ರೈತರಿಗೆ ತೊಂದರೆ ಆಗದಂತೆ ಸರ್ಕಾರ ನೋಡಿಕೊಳ್ಳಲಿದೆ. ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದರು. ಈ ರಸ್ತೆಯನ್ನು ಅಭಿವೃದ್ಧಿ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂಥ ಮಂತ್ರಗೌಡರು ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಕ್ಷೇತ್ರಕ್ಕೆ ನೀಡಿರ್ತಕ್ಕಂಥ ಅನುದಾನದಲ್ಲಿ ಈ ರೋಡ್ಗೆ ಅಭಿವೃದ್ಧಿ ಮಾಡಲಿಕ್ಕೆ 15 ಕೋಟಿ ರೂಪಾಯಿ ವೆಚ್ಚದಿಂದ ಸುಮಾರು 7.5 ಕಿಲೋಮೀಟರ್ ಅದು ಡಾಂಬರು ಮತ್ತು CC ಡ್ರೈನೇಜ್ ಎಲ್ಲವನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಅದನ್ನು 6 ತಿಂಗಳು ಅಂತಾರೆ, ನಾವು 4 ತಿಂಗಳ ಒಳಗೆ ಮುಗಿಸ್ಬೇಕಂತ ಸ್ಟ್ರಿಕ್ಟಾಗಿ ಹೇಳ್ತಾ ಇದ್ವಿ. ಈ ರಸ್ತೆ ಇವತ್ತು ಪ್ರಾರಂಭ ಮಾಡಿದ್ವಿ. 2-3 ದಿನದಲ್ಲಿ ಪ್ರಾರಂಭ ಮಾಡಿ ಆದಷ್ಟು ತೀವ್ರದಲ್ಲಿ ಅವರ ಕ್ವಾಲಿಟಿ ಮೇಂಟೈನ್ ಮಾಡೋದೇ ಭಾಳ ಮುಖ್ಯವಾಗಿದೆ. ಈಗಾಗಲೇ ಶಾಸಕರು ಹೇಳಿದ್ರು, ದಾರಿಗೆ ಅನೇಕ ವರ್ಷಗಳಿಂದ ಇಲ್ಲಿ ಭಾಳ ತೊಂದರೆ ಆಗ್ತಿದೆ. ಭಾಳ ಧೂಳು ಅಲ್ಲಿಂದ ಇಲ್ಲಿ ತನಕ ಕುಶಾಲನಗರದಿಂದ ನೋಡ್ಕೊಂಡು ಬಂದಿದೆ. ಸೊ ಅದನ್ನು ಸರಿಪಡಿಸಬೇಕೆಂಬ ಉದ್ದೇಶದಿಂದ 15 ಕೋಟಿ ರೂಪಾಯಿ ವೆಚ್ಚ ಮಾಡ್ತಾ ಇದ್ದಾರೆ. ಸೊ ಕ್ವಾಲಿಟಿ ಮೇಂಟೈನ್ ಮಾಡೋದು ಭಾಳ ಇಂಪಾರ್ಟೆಂಟ್ ಅದ. ಅಧಿಕಾರಿಗಳು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ವಿ ಮತ್ತು KDP ಮೀಟಿಂಗ್ನ ಸಹಿತ ಸ್ಟ್ರಿಕ್ಟಾಗಿ ವಾರ್ನ್ ಮಾಡ್ತೀವಿ. ಜಿಲ್ಲಾಧಿಕಾರಿಗಳು ಸಹಿತ ಇದ್ರ ಮೇಲೆ ವಾಚ್ ಮಾಡಲಿಕ್ಕೆ ಹೇಳ್ತೀವಿ. ಸೊ ಇಲ್ಲಿರ್ತಕ್ಕಂಥ ಜನರು ಸಹಿತ ಅದರ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು. ಅದರ ಮುಖಾಂತರ ರಸ್ತೆ ಜನರಿಗೆ ಅನುಕೂಲವಾಗುವಂಥ ಎಂಬುದೇ ಸರ್ಕಾರ ಉದ್ದೇಶ ಇದೆ. ಆ ದಿಶೆಯಲ್ಲಿ ಉತ್ತಮವಾದಂಥ ರಸ್ತೆ ನಿರ್ಮಾಣ ಮಾಡಿ ಈ ಭಾಗದಲ್ಲಿ ಏನು ಧೂಳು ಬರ್ತಾಯಿದೆ ಧೂಳನ್ನು ಸಹಿತ ನಿವಾರಣೆ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಇವತ್ತು ಅದರ ಬಗ್ಗೆ ಜಿಲ್ಲಾಧಿಕಾರಿಗಳ ಹತ್ರ ಮೈನ್ಸ್ ಅಧಿಕಾರಿಗಳ ಜೊತೆಯಲ್ಲಿ ಮಾತನಾಡಿ ಜನರಿಗೆ ಅನುಕೂಲ ಮಾಡುವಂಥ ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಆಗ್ತಾ ಇದೆ. ಯಾವ ಸಂಚಲನ ನೋಡಿ, ಸಂಚಲನ ನಿಮ್ಮ ಮಾಧ್ಯಮಗಳಲ್ಲಿ ಆಗ್ತಾ ಇದೆ. ನಾವೆಲ್ಲ ಆರಾಮಾಗಿದ್ದೀವಿ. ನಮ್ಮ ಕೆಲಸ ರಾತ್ರಿ ಆಗಲು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಕೆಲಸ ಮಾಡ್ತಾ ಇದೆ. ಯಾರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ನಮ್ಮದು 2.5 ವರ್ಷ ನಾವು ಈಗಾಗಲೇ ನಿನ್ನೆಗೆ 24ನೇ ತಾರೀಕು ಮುಗಿದ್ದೇವೆ. ಏನು ನಾವು ಅಧಿಕಾರಕ್ಕೆ ಬರೋದ್ರ ಮೊದಲು ಆಶ್ವಾಸನೆ ನೀಡಿದ್ವಿ, ಎಲ್ಲ ಆಶ್ವಾಸನೆಗಳು ನಾವು ಈಡೇರಿಸ್ತಾ ಇದ್ದೀವಿ. ಮತ್ತು ಏನು 5 ಗ್ಯಾರಂಟಿಗಳು ಕೊಟ್ಟಿವಿ, ಇಡೀ ದೇಶಕ್ಕೆ ಮಾದರಿ ಆಗುವಂಥ ರೀತಿಯಲ್ಲಿ ಇವತ್ತು 5 ಗ್ಯಾರಂಟಿಗಳನ್ನ ಪರಿಪೂರ್ಣವಾಗಿ ನಾವು ಮಾಡ್ತಾಯಿದ್ವಿ. ಈ ರೀತಿಯಾದಂಥ ಅಭಿವೃದ್ಧಿ ಕೆಲಸ ಜನರು ಹೇಳ್ತಾ ಇದ್ದಾರೆ. 30 ವರ್ಷದಿಂದ 50 ಲಕ್ಷ 20 ಲಕ್ಷ ಕೊಡ್ತಾಯಿದ್ರಿ. ಅತಿ ದೊಡ್ಡ ಅಮೌಂಟ್ ಇವತ್ತು 15 ಕೋಟಿ ರೂಪಾಯಿ ಕೊಟ್ಟಿರ್ತಕ್ಕಂಥ ಪ್ರಥಮ ಬಾರಿಗೆ ಅಂತಂದು ಜನರೇ ಮಾತಾಡ್ತಿದ್ದಾರೆ. ಆ ರೀತಿಯಾಗಿ ಯಾವುದೇ ಭಾಗಕ್ಕೆ ಹೋದರೆ ನಾವು ರಾಜ್ಯ ಅಂತ ಹೋಗಿರ್ತಕ್ಕಂಥ ಅನೇಕ ಸಂದರ್ಭಗಳಲ್ಲಿ ಎಲ್ಲ ಜನರು ಮಾತಾಡ್ತಾರೆ. ಈ ನೀರಾವರಿ ಸಮಸ್ಯೆಗಳಿರ್ಬೋದು, ರಸ್ತೆಗಳ ಸಮಸ್ಯೆ ಇರ್ಬೋದು, ಎಲ್ಲವೂ ರೈತರೇ ಮಾತಾಡ್ತಾರೆ. ಮೊದಲನೇ ಬಾರಿಗೆ ಈ ರೀತಿ ಮಾಡ್ತಾಯಿದ್ದೀನಿ ನೀವು ಅಂತಂತೇಳಿ. ಹಾಗಾಗಿ ಎಲ್ಲ ಕಡೆನೂ ಜನರು, ಸಾಮಾನ್ಯ ಜನರು, ಬಡ ಜನರು ಎಲ್ಲರೂ ಸರ್ಕಾರದ ಬಗ್ಗೆ ಭಾಳಷ್ಟು ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ.
ಮತ್ತು ಆಡಳಿತ ಸಹಿತ ನಡೀತಾ ಇದೆ. ಏನೇ ಆಗಬೇಕಾದ್ರೂ ಅದು ನಮ್ಮ ಹೈಕಮಾಂಡ್ ತೀರ್ಮಾನದಂತೆ ಆಗ್ತದೆ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ನಮ್ಮ ಉಪಮುಖ್ಯಮಂತ್ರಿಗಳು ಸಹಿತ ಹೇಳಿದ್ದಾರೆ. ನಾವು ಸಹಿತ ಅದೇ ಮಾತಾಡಿದೆ, ಯಾವುದೇ ಸಂಚಲನ ಇಲ್ಲ, ಏನಿಲ್ಲ. ಈಗ ಮುಖ್ಯಮಂತ್ರಿಗಳು ಹೋಗಿದ್ದರು, ಪ್ರಧಾನಮಂತ್ರಿ ಭೇಟಿಯಾಗಿ ಬಂದರು, DCM ಅವ್ರು ಹೋಗಿದ್ದರು, ಅಲ್ಲಿ ಹೋಗಿ 3 ಮೀಟಿಂಗ್ ಮಾಡಿ ಬಂದಿದ್ದರು. ಈಗ ಮತ್ತೆ ಪಾರ್ಲಿಮೆಂಟ್ ಬರ್ತಾಯಿದೆ, ಮತ್ತೆ ಮಂತ್ರಿಗಳು ಹೋಗ್ಬೇಕಾಗ್ತದೆ, ಲೋಕಸಭಾ ಸದಸ್ಯರನ್ನು ಭೇಟಿ ಆಗಬೇಕಾಗ್ತದೆ, ಅಧಿಕಾರಿಗಳು ಭೇಟಿ ಆಗಬೇಕಾಗ್ತದೆ. ಅದು ಸಹಜವಾಗಿ ನಡೀತಕ್ಕಂಥದ್ದು. ಅದಕ್ಕೆ ಯಾಕೆ ಹೋಗಿದ್ರಿ, ಏನು ಹೋದವರು ಎಲ್ಲರೂ ನೀವು ಅದೇ ಹೇಳಿದ್ರೆ ಅದಕ್ಕಾಗಿ ಹೋಗಿದ್ರಿ ಅಂತೇಳಿ ಕೃಷಿ ಸಚಿವರೇ ಹೇಳ್ತಿದ್ರೆ, ಪ್ರಾಬಲ್ಯ ಇರ್ತಕ್ಕಂಥವ್ರು CM ಆಗಬೇಕು ಅಂತ ನಮ್ಮೆಲ್ಲರ ಮನವಿ ಆಗಿದೆ. ಯಾರು ಏನು ಆಗಬೇಕಂತ ಮನಸ್ಸಾಗಿದ್ದು ಸಹಿತ ಅಲ್ಟಿಮೇಟ್ಲಿ ನಮ್ಮ ಹೈಕಮಾಂಡ್ ಏನು ತೀರ್ಮಾನ ಇದೋ ಆ ತೀರ್ಮಾನದಂತೆ ಹೋಗ್ಬೇಕಾಗುತ್ತೆ. ಈ ಮಾತನ್ನು ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವೆಲ್ಲ ಸಹಿತ ಅದೇ ಮಾತಾಡ್ತೀವಿ. ಯಾರು ಏನು ಮಾತಾಡ್ತಾರೆ, ಏನು ಆಸೆ ಪಡ್ತಾರೆ ಎಂಬುದು ಇಲ್ಲಿ ಪ್ರಶ್ನೆ ಅಲ್ಲ. ಅಲ್ಟಿಮೇಟ್ಲಿ ಹೈಕಮಾಂಡ್ ತೀರ್ಮಾನ ಇದೆ, ಆ ತೀರ್ಮಾನದಂತೆ. ಶಾಸಕರಾದ ಡಾಕ್ಟರ್ ಮಂತ್ರಗೌಡ ಮಾತನಾಡಿ, ಮುಖ್ಯಮಂತ್ರಿಗಳು ಮತ್ತು ಲೋಕೋಪಯೋಗಿ ಇಲಾಖೆಯ ಸಚಿವರು ನಮ್ಮ ಬೇಡಿಕೆಯಿಂದ ಈಡೇರಿಸಿದ್ದಾರೆ. ರಸ್ತೆಗಾಗಿ ಗ್ರಾಮಸ್ಥರು ಅನೇಕ ಬಾರಿ ಹೋರಾಟ ಮಾಡಿದ್ರು. ನನ್ನ ಕ್ಷೇತ್ರದ ಅಭ್ಯರ್ಥಿಯತ್ತ ಹೆಚ್ಚಿನ ಗಮನ ಹರಿಸುತ್ತೇನೆ ಎಂದರು. ಕಾರ್ಯಕ್ರಮದಲ್ಲಿ ನೇರುಗೊಳಲೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಿನೋದ್ ಕುಮಾರ್, ಅಕ್ರಮ ಸಕ್ರಮ ಸಮಿತಿ ಸದಸ್ಯ BB ಸತೀಶ್, ಅರೆಯೂರು ಗ್ರಾಮಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪಾಪಯ್ಯ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪ್ರೇಕ್ಷಕರಿಗೆ ಅನುಕೂಲವಾಗಲೆಂದು ಪೆವಿಲಿಯನ್ ಕಟ್ಟಡದ ನಿರ್ಮಾಣಗೊಂಡಿದ್ದು, ಇದರ ಸದುಪಯೋಗವನ್ನು ಎಲ್ಲರೂ ಪಡೆದುಕೊಳ್ಳುವಂತಾಗಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ AS ಪೊನ್ನಣ್ಣ ಹೇಳಿದ್ದಾರೆ. ದಾಪಕ್ಲು ಸಮೀಪದ ಪಾರಾಣೆಯ GMP ಶಾಲಾ ಆಟದ ಮೈದಾನದಲ್ಲಿ ಶಾಸಕರ ಅನುದಾನದ 20 ಲಕ್ಷ ರೂಪಾಯಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೆವಿಲಿಯನ್ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿಯ ಗ್ರಾಮಾಂತರ ಕ್ರೀಡಾಕೂಟದ ಮುಖ್ಯ ಅತಿಥಿಯಾಗಿ ಶುಕ್ರವಾರ ಪಾಲ್ಗೊಂಡು ಮಾತನಾಡಿದರು. ಕ್ರೀಡೆಯ ಪ್ರೋತ್ಸಾಹಕ್ಕೆ ಹಾಗೂ ಕ್ರೀಡಾಪಟುಗಳ ಉತ್ಸಾಹ ಹೆಚ್ಚಿಸಲು ಪ್ರೇಕ್ಷಕರ ಅಗತ್ಯತೆ ಮುಖ್ಯ. ಕ್ರೀಡೆಯಿಂದ ವೀಕ್ಷಿಸಲು ಪ್ರೇಕ್ಷಕರಿಗೆ ಅನುಕೂಲವಾಗಲೆಂದು ಈ ಪೆವಿಲಿಯನ್ ಕಟ್ಟಡ ನಿರ್ಮಾಣಗೊಂಡಿದ್ದು, ಇದರ ಸದುಪಯೋಗವನ್ನು ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು. ಕ್ಷೇತ್ರದಲ್ಲಿನ ಆಟದ ಮೈದಾನಗಳಿಗೆ ಹಾಗೂ ಕ್ರೀಡಾ ಅಭಿವೃದ್ಧಿಗೆ ತಾನು ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ತಂದಿದ್ದು, ಇದರಲ್ಲಿ ಕ್ರೀಡಾ ತರಬೇತಿ ಕೇಂದ್ರ, ಕ್ರೀಡಾ ವಸತಿ ನಿಲಯಗಳ ನಿರ್ಮಾಣ ಹಾಗೂ ನೂತನ ಕ್ರೀಡಾಂಗಣ ನಿರ್ಮಾಣಕ್ಕೆ ಒತ್ತು ನೀಡ್ತಾ ಇರುವುದಾಗಿ ಹೇಳಿದರು. टीम सावधान, श्रीमान आपका निरीक्षण करें. हाजिर श्रीमान. कैप्टन नवीन कुमार, बावली विलेज. श्रीमान आपका निरीक्षण के लिए हाजिर है. किरंदाड़ विलेज. ಕೈಕಾಟ್ ಅಥ್ಲೆಟಿಕ್ಸ್ ಟೀಮ್ ಕೈಕಾಟ್. ಎರಡನೆಯ ತಂಡವಾದಂತಹ ಬಲಮುರಿ ಶ್ರೀಯುತ ಬೋಸ್ತಣ್ಣ ಸಾಪಣ್ಣನವರು ಅತಿಥಿಯವರಿಗೆ ಶಿಸ್ತುಬದ್ಧವಾದಂತಹ ಒಂದು ನಡುಗೆಯೊಂದಿಗೆ ಧ್ವಜವಂದನೆಯನ್ನ ನೀಡ್ತಾ ಇದ್ದಾರೆ. ಹಾಗೆಯೇ ಮೂರನೆಯ ತಂಡ ಭಾವನೆ ಶ್ರೀಯುತ ಪುಟ್ಟಣ ನವೀನ್ ರವರು ಧ್ವಜವಂದನೆಯನ್ನ ಅತಿಥಿ ವರಿಯರಿಗೆ ನೀಡ್ತಾ ಇದ್ದು, ಶಿಸ್ತುಬದ್ಧವಾದಂತಹ ನಡಿಗೆಯೊಂದಿಗೆ ಹಿರಿಯರು ಕಿರಿಯರು ಇದರಲ್ಲಿ ಭಾಗವನ್ನು ಶಿಸ್ತುಬದ್ಧವಾಗಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ ಧ್ವಜದ ಒಂದು ಹಸ್ತಾಂತರ.
ಪ್ರತಿ ವರ್ಷ ಕೂಡ ನೀವು ಬಹಳ ಒಂದು ಆನಂದದಿಂದ ನಡೀತಾ ಇರುವಂಥ ಕಾರ್ಯಕ್ರಮ ಬಹಳ ಸುಂದರವಾಗಿ ತಾವೆಲ್ಲ ನಡೆಸ್ತಾ ಇದ್ದೀವಿ. ನಾನು ಕೊಡಗಿನ ಬಹುಶಃ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಬಹುತೇಕ ಎಲ್ಲ ಗ್ರಾಮಗಳಿಗೆ ಮೂಲೆಗಳಿಗೆ ಕೂಡ ಪ್ರವಾಸ ಮಾಡಿದ್ದೀನಿ. ಆದರೆ ಈ ರೀತಿಯಾದಂಥ ವಿಶೇಷವಾದಂಥ ಗ್ರಾಮಗಳಲ್ಲಿ ಹೋಗುವಂಥ ಕ್ರೀಡಾಕೂಟವನ್ನು ನೋಡಲಿಲ್ಲ. ಮತ್ತೆ ಇವತ್ತು ತಾವೇನು ಪಥಸಂಚಲನವನ್ನು ಮಾಡಿದ್ರಿ, ನನ್ನ ಅನಿಸಿಕೆ ನೋಡ್ತಾ ಇದ್ದೀವಿ. ಬಹುಶಃ ರಿಪಬ್ಲಿಕ್ ಡೇ ಪರೇಡ್ ನೋಡೋದೇ ನಿಲ್ಲಿಸ್ತೀವಿ. ಎಲ್ಲ ರೀತಿಯ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ನೋಡಲಿಕ್ಕೆ ಬಹಳ ಸುಂದರವಾಗಿತ್ತು, ಸೊಗಸಾಗಿ ಕೂಡ ಇತ್ತು ಅಂತ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ಕ್ರೀಡಾಕೂಟ ಮೊದಲನೇ ಬಾರಿಗೆ ನನ್ನ ಕರೆದ ಸಂದರ್ಭದಲ್ಲಿ ಮೈದಾನದ ಅಭಿವೃದ್ಧಿಗೆ ಮತ್ತು ಇಲ್ಲಿ ಇರುವಂಥ ಈ ಒಂದು ಕಟ್ಟಡ ಅವತ್ತು ಬಹಳ ದುಸ್ಥಿತಿಯಾಗಿತ್ತು. ಅದರ ನಿರ್ಮಾಣಕ್ಕೆ ಸಹಕಾರವನ್ನು ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದ್ದೆ. ಆಗ ಬಹುಶಃ ನಾನು ಶಾಸಕನಾಗಿದ್ದೇನೆ, ಶಾಸಕನಾದ ಮೊದಲನೇ ವರ್ಷ. ಅದರಂತೆ ಸಾಧಾರಣವಾಗಿ ಕೊಟ್ಟ ಮಾತಿನಂತೆ ನಡೆಯುವಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕಳೆದ 2 ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನು ಕೂಡ ಅದೇ ರೀತಿ ಮಾಡಿದ್ದೇನೆ ಅಂತ ನನಗೆ ಖುಷಿಯಾಯಿತು. ತಾವು ಅದನ್ನು ಗುರುತಿಸಿ ನನಗೆ ಗೌರವವನ್ನು ಸಲ್ಲಿಸಿದ್ದೀರಿ. ಬಹಳ ವಿನಯಪೂರ್ವಕವಾಗಿ ಅದನ್ನು ಸ್ವೀಕರಿಸಿ, ನಿಮ್ಮ ಆಶೀರ್ವಾದವನ್ನು ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಶರೀರ ಅವರು ದಿಲ್ಲು ಅವರೆಲ್ಲ ಹಿರಿಯರು, ನಮ್ಮ ಅಧ್ಯಕ್ಷರು ಇನ್ನಷ್ಟು ಬೇಡಿಕೆಗಳು ಇಟ್ಟಿದ್ದಾರೆ. ಆದಷ್ಟು ಒಂದು ಗೌರವ ಸಮರ್ಪಣೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಸಚಿನ್, ಡಿಸ್ಟ್ರಿಕ್ಟ್ ಪ್ರಾಜೆಕ್ಟ್ ಡೈರೆಕ್ಟರ್, ನಿರ್ಮಿತ ಕೇಂದ್ರ ಕೊಡಗು ಡಿಸ್ಟ್ರಿಕ್ಟ್, ಇವರು ಬಿಲ್ಡಿಂಗ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ವತಿಯಿಂದ ಆಗಮಿಸಿರುತ್ತಾರೆ. ಇವರಿಗೆ ಆಗಮಿಸಿರುವ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇದೇ ಸಂದರ್ಭ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು, ಆ ಮೂಲಕ ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿಯ ಗ್ರಾಮಾಂತರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು, ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿಯ ಅಧ್ಯಕ್ಷ ಮಚ್ಚಂಡ ಸಾಬುದೇವಯ್ಯ, ಕ್ರೀಡಾ ಮಂಡಳಿಯ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳ ಸದಸ್ಯರು ಹಾಗೂ ಕ್ರೀಡಾಭಿಮಾನಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ದುಗ್ಗಳ ಸದಾನಂದ, ನಾಪಕ್ಲೋ. ಅತ್ಯಂತ ಕಡಿಮೆ ವೇತನಕ್ಕೆ ಕಾರ್ಯನಿರ್ವಹಿಸ್ತಾ ಇರುವ ಗ್ರಾಮ ಪಂಚಾಯಿತಿ ನೌಕರರ ಮೂಲಭೂತ ಸಮಸ್ಯೆಗಳ ಕುರಿತು ಮುಂದಿನ ಚಳಿಗಾಲದ ಅಧಿವೇಶನದಲ್ಲಿ ಜನಪ್ರತಿನಿಧಿಗಳು ಪ್ರಸ್ತಾಪ ಮಾಡಿ ಸಂಕಷ್ಟದಲ್ಲಿರುವ ನೌಕರರಿಗೆ ನ್ಯಾಯ ಒದಗಿಸಿಕೊಡಬೇಕೆಂದು ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘ ಜಿಲ್ಲಾಧ್ಯಕ್ಷ ಪಿಆರ್ ಭರತ್ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದವರು, ರಾಜ್ಯದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಸುಮಾರು 63,000 ಮಂದಿ ಕರ ವಸೂಲಿಗಾರರಾಗಿ, ಡಾಟಾ ಎಂಟ್ರಿ ಆಪರೇಟರ್ಗಳಾಗಿ, ಜವಾನರಾಗಿ, ಸ್ವಚ್ಛತಾ ಕರ್ಮಿಗಳಾಗಿ, ವಾಟರ್ಮೆನ್ಗಳಾಗಿ ಅತ್ಯಂತ ಕಡಿಮೆ ವೇತನಕ್ಕೆ ದುಡಿತಾ ಇದ್ದಾರೆ. ಇವರನ್ನ ರಾಜ್ಯ ಸರ್ಕಾರ ಪಂಚಾಯಿತಿ ನೌಕರರೆಂದು ಪರಿಗಣಿಸಬೇಕು ಮತ್ತು ನಿಗದಿತ ವೇತನ ನೀಡಬೇಕೆಂದು ಒತ್ತಾಯಿಸಿದರು. ಕಾರ್ಮಿಕ ಆಯೋಗ ಈಗಾಗಲೇ ಪಂಚಾಯಿತಿಯಲ್ಲಿರುವ ದುಡಿಯುವ ಕಾರ್ಮಿಕರಿಗೆ 25,000 ಕನಿಷ್ಠ ವೇತನ ನೀಡಬಹುದೆಂದು ತಿಳಿಸಿದ್ದು, ಇದರ ಕಡತ ಸೇರಿದಂತೆ ಪಂಚಾಯಿತಿ ನೌಕರರ ಬೇಡಿಕೆಗಳ ಮನವಿಗಳು ಮುಖ್ಯಮಂತ್ರಿಗಳ ಬಳಿಯಲ್ಲಿದೆ. ಈಗಾಗಲೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಂಚಾಯತ್ ರಾಜ್ ಸಚಿವರಿಗೆ ಮನವಿ ನೀಡಿ ಅವರೊಂದಿಗೆ ಚರ್ಚಿಸಲಾಗಿದೆ. ಹೀಗಿದ್ದು ಅವರು ನೀಡಿದ ಆಶ್ವಾಸನೆಗಳು ಭರವಸೆಗಳು ಕಾರ್ಯರೂಪಕ್ಕೆ ಬಂದಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು. ನ್ಯಾಯಾಲಯಕ್ಕೆ ನಾವು ಕೂಡ ಸಂಘದಿಂದ ನ್ಯಾಯಾಲಯದಲ್ಲೂ ಕೂಡ ಫೈಟ್ ಮಾಡಿ ನ್ಯಾಯಾಲಯ ಆ ಕೇಸನ್ನು ವಾಪಸ್ ಮಾಡಿ ಅದನ್ನು ಅಲ್ಲೇ ಇತ್ಯರ್ಥಪಡಿಸಬೇಕು ಅನ್ನತಕ್ಕಂಥ ಒಂದು ತೀರ್ಮಾನಕ್ಕೆ ಬಂದು ಈಗಾಗಲೇ ಅದು ಲೇಬರ್ ಕಮಿಷನರು ಕನಿಷ್ಠ ವೇತನ 25,000 ಕೊಡಬಹುದು ಅನ್ನತಕ್ಕಂಥ ರೀತಿಯಲ್ಲಿರತಕ್ಕಂಥ ಕಡತವನ್ನು ಸಿಎಂ ಚೇಂಬರ್ನಲ್ಲಿ ಇದೆ ಮತ್ತು ಸಿಎಂ ಕೈಯಲ್ಲಿದೆ. ಕನಿಷ್ಠ ವೇತನವನ್ನು ಕೊಡಬಹುದಾ ಕೊಡಬಾರದು ಅನ್ನತಕ್ಕಂಥ ತೀರ್ಮಾನ. ಅದು ಮಾತ್ರ ಅಲ್ಲ, ಜೊತೆಗೆ ಮೆಡಿಕಲ್ ಬಿಲ್ಲು
ಅದೇ ರೀತಿಯಲ್ಲಿ ಸೀನಿಯಾರಿಟಿ ಮೇಲೆ ಇರತಕ್ಕಂಥ ವೇತನದ ಪ್ರಶ್ನೆ, ಈ ರೀತಿ ಒಂದು 6-7 ಫೈಲ್ಗಳು ಇವತ್ತು CM ಚೇಂಬರ್ನಲ್ಲಿ. ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಸಚಿವರ ಜೊತೆಗೆ ನಾವು 16 ಬಾರಿ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ವಿ. ಆದರೆ ಚರ್ಚೆ ಮತ್ತು ಆಶ್ವಾಸನೆ ಭರವಸೆಗಳಾಗಿ ಅದು ಉಳಿದಿದೆ ವಿನಃ ಯಾವುದೇ ರೀತಿಯಲ್ಲಿರ್ತಕ್ಕಂಥ ರೀತಿಯಲ್ಲಿ ಕಾರ್ಮಿಕರಿಗೆ ಅದರ ಪ್ರಯೋಜನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ನೌಕರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಧುಸೂದನ್, ಉಪ ಕಾರ್ಯದರ್ಶಿ ದಿಲೀಪ್ ಕುಮಾರ್, ಉಪಾಧ್ಯಕ್ಷರಾದ ಎ ಮಹದೇವ್, ಪಿ ರಂಗಸ್ವಾಮಿ ಹಾಗೂ ವಿರಾಜಪೇಟೆ ತಾಲೂಕು ಪದಾಧಿಕಾರಿ MS ಸೌಮ್ಯ ಪಾಲ್ಗೊಂಡಿದ್ದರು. ನಗರದ ALG ಕ್ರೆಸೆಂಟ್ ಶಾಲೆಯಲ್ಲಿ ದಿನಾಂಕ 20ರಂದು ಕನ್ನಡ ಕಲರವ ರಸಪ್ರಶ್ನೆ ಸ್ಪರ್ಧೆ ನೆರವೇರಿತು. ಬ್ರಹ್ಮಗಿರಿ ಸಹೋದಯ ಒಕ್ಕೂಟದ ವತಿಯಿಂದ CBSE ಶಾಲೆಗಳ ವಿದ್ಯಾರ್ಥಿಗಳಿಗೆ ಏರ್ಪಡಿಸಿದ್ದ ಈ ರಸಪ್ರಶ್ನೆಯಲ್ಲಿ ಜಿಲ್ಲೆಯ ಹಲವು ಶಾಲೆಗಳು ಪಾಲ್ಗೊಂಡಿದ್ದವು. ಅಂಕುರ್ ಪಬ್ಲಿಕ್ ಸ್ಕೂಲ್ ನಾಪಕ್ಲು, SMS ಶಾಲೆ ಅರಂಬೇರಿ, ನ್ಯಾಷನಲ್ ಅಕಾಡೆಮಿ ಗೋಣಿಕೊಪ್ಪ, ಕೊಡಗು ವಿದ್ಯಾಲಯ, ಸೈನಿಕ ಶಾಲೆ ಕೊಡಗು, KVG ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸುಳ್ಯ ಹಾಗೂ ಸೈಂಟ್ ಆನ್ಸ್ CBSE ಶಾಲೆ ಸಿದ್ದಾಪುರದ ತಂಡಗಳು ತೀವ್ರ ಸ್ಪರ್ಧೆಯನ್ನು ನಡೆಸಿದವು. ಕನ್ನಡ ಭಾಷೆ, ಸಾಹಿತ್ಯ, ನಾಡಿನ ಸಂಸ್ಕೃತಿ, ಇತಿಹಾಸ ಮತ್ತು ಸಾಮಾನ್ಯ ಜ್ಞಾನ ಸೇರಿದಂತೆ ಒಟ್ಟು 11 ರೌಂಡ್ಗಳಲ್ಲಿ ಸ್ಪರ್ಧೆ ನಡೆದಿದ್ದು, ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರಾಗಿರುವ ಕನ್ನಡ ಶಿಕ್ಷಕಿ ಕುಮಾರಿ ಸುಲ್ಹತ್ ಅವರು ರಸಪ್ರಶ್ನೆಯನ್ನು ನಡೆಸಿಕೊಟ್ಟರು. ಪೂರ್ಣಗೊಳಿಸಬೇಕಾಗುತ್ತೆ. ಇಲ್ಲಿ 2 ಸುತ್ತುಗಳು ಬರುತ್ತೆ. ಪ್ರತಿ 3ನೇ ಸುತ್ತು ಬನ್ನಿ ನಮ್ಮ ನಾಡನ್ನೊಮ್ಮೆ ಸುತ್ತಿ ಬರೋಣ. ಬನ್ನಿ ಹೇಳ್ಬೇಕಾ? ಮಾಡೋಣ. 2ನೇ ಸುತ್ತು ಹಿರಿಯರ ಅನುಭವದ ಮಾತನ್ನು ಕಿರಿಯರಾದ ನಾವು ಪೂರ್ಣಗೊಳಿಸೋಣ. ಉತ್ತರವನ್ನ ನೀಡಲಾಗಿರುತ್ತೆ, ಸರಿಯಾದ ಉತ್ತರವನ್ನ ಬರೀಬೇಕು. ಜೊತೆಗೆ 11ನೇದಾಗಿ ವಿಶೇಷ ಸುತ್ತು. 11ನೇದಾಗಿ ವಿಶೇಷ ಸುತ್ತು. ಮೊದಲನೇ ಯಾವುದೇ ಸುತ್ತುಗಳಿದೆ ಅಂತ ಏನಾದರೂ ಐಡಿಯಾ ಇದೆಯಾ? ಇಲ್ಲ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ALG ಶಾಲೆಯ ಪ್ರಾಂಶುಪಾಲರಾದ ಜಾಯ್ಸ್ ವಿನಯ್ ಅವರು ಮಾತನಾಡಿ, ಕನ್ನಡ ಕಲರವ ಭಾಷಾಭಿಮಾನವನ್ನು ಹೆಚ್ಚಿಸುವ ಸಾಂಸ್ಕೃತಿಕ ಹಬ್ಬ. ಇಂತಹ ಕಾರ್ಯಕ್ರಮಗಳು ಯುವ ಪೀಳಿಗೆಯಲ್ಲಿ ಕನ್ನಡದ ಅರಿವು ಬೆಳೆಸಲು ಅಗತ್ಯವಿದೆ ಎಂದರು. ನಮ್ಮ ಭಾರತೀಯ ಪರಂಪರೆಯಲ್ಲಿ ಇಲ್ಲಿನ ನೆಲಕ್ಕೆ ತಾಯಿಯ ಸ್ಥಾನವನ್ನು ಕೊಟ್ಟು ಗೌರವಿಸಲಾಗುತ್ತದೆ. ಅಷ್ಟರ ಮಟ್ಟಿಗೆ ತಾಯಿ ನೆಲದ ಬಗ್ಗೆ ನಾವು ಆಡುವ ನುಡಿಯ ಬಗ್ಗೆ ಇಲ್ಲಿಯ ಜನ ಅಪಾರವಾದ ಅಭಿಮಾನ, ಶ್ರದ್ಧೆ, ಭಕ್ತಿಯನ್ನು ಹೊಂದಿದ್ದಾರೆ. ಯಾಕೆಂದರೆ ಈ ಮಣ್ಣಿಗೆ, ಈ ಮಣ್ಣಿನ ಭಾಷೆಗಳಿಗೆ ಅಂತಹ ವೈಭವದ ಇತಿಹಾಸವಿದೆ. ಮುಖ್ಯ ಅತಿಥಿಯಾದ ಗಿರೀಶ್ ಅವರು ಮಕ್ಕಳಲ್ಲಿ ಓದು ಹವ್ಯಾಸ ಬೆಳೆಸಿಕೊಳ್ಳುವ ಅಗತ್ಯವನ್ನು ಪಾಲಿಸಲು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ಸ್ಪರ್ಧೆಯಲ್ಲಿ ಸೈನಿಕ ಶಾಲೆ ಕೊಡಗು ಪ್ರಥಮ ಸ್ಥಾನವನ್ನು ಪಡೆದುಕೊಂಡರೆ ಕೊಡಗು ವಿದ್ಯಾಲಯ 2ನೇ ಸ್ಥಾನ ಮತ್ತು KVG IPS ಸುಳ್ಯ 3ನೇ ಸ್ಥಾನವನ್ನು ಗಳಿಸಿತು. ಸಮಾರಂಭದಲ್ಲಿ ALG ಶಾಲೆಯ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಅವರು ಬಹುಮಾನ ವಿತರಿಸಿ ಮಾತನಾಡಿ, ಭಾಷೆ ಮಾನವೀಯತೆಗೆ ಸೇತುವೆಯಂತೆ ಕೆಲಸ ಮಾಡುವ ಸಾಧನ. ನಮ್ಮ ಮಣ್ಣಿನ ಭಾಷೆಯು ಮೌಲ್ಯಗಳನ್ನು ಸಾರುತ್ತೆ. ಕನ್ನಡದ ಪರಂಪರೆ ಮತ್ತು ಸಂಸ್ಕೃತಿ ಉಳಿಯಲು ಎಲ್ಲರ ಸಹಕಾರ ಅಗತ್ಯ ಎಂದರು. ಕಾರ್ಯಕ್ರಮದಲ್ಲಿ ಚಿದಾನಂದ್ ಅವರನ್ನು ಸನ್ಮಾನ ಮಾಡಲಾಯಿತು. ಶಿಕ್ಷಕರಾದ ಮಮತಾ, ನವ್ಯ, ಸುಜ್ಯೋತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭಾಗವಹಿಸಲು ಆಗಮಿಸಿದಂತಹ ಅಂಕೂರ್ ಪಬ್ಲಿಕ್ ಸ್ಕೂಲ್ ನಾಪೋಕ್ಲು, KVG ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸುಳ್ಯ, ಕೊಡಗು ವಿದ್ಯಾಲಯ ಮಡಿಕೇರಿ, ನ್ಯಾಷನಲ್ ಅಕಾಡೆಮಿ ಸ್ಕೂಲ್ ಮದ್ದೂರು ಗೋಣಿಕೊಪ್ಪ, ಸೈನಿಕ್ ಸ್ಕೂಲ್ ಕುಶಾಲನಗರ್, ಸೆಂಟ್ ಆನ್ಸ್ ಕಾನ್ವೆಂಟ್ ಸಿದ್ದಾಪುರ್, SMS ಸ್ಕೂಲ್ ಅರವೇರಿ ವಿರಾಜಪೇಟೆ, ಕ್ರೆಸೆಂಟ್ ಸ್ಕೂಲ್ ಮಡಿಕೇರಿ ಈ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಕೊಡಗು ಚಾನೆಲ್ಗಾಗಿ ವಿಶೇಷ ವರದಿ ಹನೀಫ್ ಸೋನಾ, ಮಡಿಕೇರಿ. ಕರ್ನಾಟಕ ಮುಸ್ಲಿಂ ಜಮಾತ್ ಕೊಡಗು ಮಡಿಕೇರಿ ಝೋನ್ ಸಮಿತಿ ಆಶ್ರಯದಲ್ಲಿ ನವೆಂಬರ್ 23ರಂದು ನಾಪೋಕ್ಲುವಿನಲ್ಲಿ ಬೃಹತ್ ಸುನ್ನಿ ಆದರ್ಶ ಸಮ್ಮೇಳನ ನಡೆಯಲಿದೆ ಎಂದು ಕೊಡಗು ಜಿಲ್ಲಾ ಮುಸ್ಲಿಂ ಜಮಾತ್ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹಾಜಿ ಕುಂಜಿಲಾ ತಿಳಿಸಿದ್ದಾರೆ. ನಾಪೋಕ್ಲುವಿನ ಕೊಡಗು ಸುನ್ನಿ ವೆಲ್ಫೇರ್ ಅಸೋಸಿಯೇಷನ್ ಕಚೇರಿಯಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಅವರು, ಕರ್ನಾಟಕ ರಾಜ್ಯ ಮುಸ್ಲಿಂ ಜಮಾತ್ ಕೊಡಗು ಜಿಲ್ಲೆ ಮಡಿಕೇರಿ ಝೋನ್ ಸಮಿತಿ ವತಿಯಿಂದ ನವೆಂಬರ್ 23ರಂದು ಸಂಜೆ 6 ಗಂಟೆಗೆ ನಾಪೋಕ್ಲು ಪಟ್ಟಣದ ಮಾರುಕಟ್ಟೆ ಆವರಣದಲ್ಲಿ ಬೃಹತ್ ಸುನ್ನಿ ಆದರ್ಶ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ಸಮ್ಮೇಳನದಲ್ಲಿ ಕೇರಳದ ಪ್ರಖ್ಯಾತ ಸುನ್ನಿ ವಾಗ್ಮಿ
ಅಲವಿ ಸಕಾಫಿ ಕೊಳತ್ತೂರ್ ಅವರು ಮುಖ್ಯ ಪ್ರಭಾಷಣ ನಡೆಸಲಿದ್ದಾರೆ. ಜಿಲ್ಲೆಯ ಧಾರ್ಮಿಕ ಗುರುಗಳು, ನಾಯಕರು ಭಾಗವಹಿಸಲಿರುವ ಸಮ್ಮೇಳನಕ್ಕೆ ಅತ್ಯಧಿಕ ಸಂಖ್ಯೆಯಲ್ಲಿ ಸುನ್ನಿ ಕಾರ್ಯಕರ್ತರು ಪಾಲ್ಗೊಂಡು ಸಮ್ಮೇಳನ ಯಶಸ್ವಿಗೊಳಿಸಬೇಕೆಂದರು. ಆದರ್ಶ ಸಮ್ಮೇಳನ ಸ್ವಾಗತ ಸಮಿತಿ ಅಧ್ಯಕ್ಷ ಅಬ್ದುಲ್ಲಾ ಸಕಾಫಿ ಮಾತನಾಡಿ, ಕೊಡಗು ಜಿಲ್ಲೆಯಲ್ಲಿರುವ ಸುನ್ನಿ ಆದರ್ಶವನ್ನು ಹೊಂದಿರುವ ಕಾರ್ಯಕರ್ತರಿಗೆ ಸುನ್ನತ್ ಜಮಾತಿನ ತತ್ವ ಮತ್ತು ಆಶಯಗಳನ್ನು ವಿವರವಾಗಿ ತಿಳಿಸಲು ಮತ್ತು ನಾಡಿನ ಶಾಂತಿ ಮತ್ತು ಐಕ್ಯತೆಯನ್ನು ಕಾಪಾಡಲು ಬೇಕಾದ ನಿರ್ದೇಶನಗಳನ್ನು ನೀಡಲು ಏರ್ಪಡಿಸಿದ ಮಹತ್ವದ ಸಮ್ಮೇಳನ ಇದಾಗಿದೆ. ಕಾರ್ಯಕರ್ತರು ಅತ್ಯಧಿಕ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಬೇಕೆಂದು ತಿಳಿಸಿದರು. നമ്മുടെ മടിക്കേരി സോൺ കർണാടക മുസ്ലിം ജമാഅത്തിൻ്റെ കീഴിൽ ഇങ്ങനെ ഒരു പരിപാടി സംഘടിപ്പിച്ചത് സുന്നത്ത് ജമാഅത്തിൻ്റെ പ്രവർത്തകർക്കും അതിൻ്റെ നേതാക്കൾ സംഘടിപ്പിച്ചുകൊണ്ട് അവർക്കുള്ള നമ്മുടെ ആശയങ്ങൾ പഠിപ്പിക്കലും അതോടൊപ്പം തന്നെ സുന്നത്ത് ജമാഅത്ത് എന്താണെന്നുള്ളത് മനസ്സിലാക്കി കൊടുക്കലുമാണ് പ്രധാന ഉദ്ദേശം. അതിനു വേണ്ടി ഇൻഷാ അല്ലാഹ് 23/11/2025 ഈ മഗ്‌രിബിൻ്റെ ശേഷം 6 മണിക്ക് മുതൽ 10 മണി വരെ നാപ്പോക്ക് ടൗൺ മാർക്കറ്റ് വെച്ച് നമ്മുടെ പരിപാടികൾ ഇൻഷാ അല്ലാഹ് വളരെ വിപുലമായി നടത്തും. ബഹുമാനപ്പെട്ട കൊളത്തൂർ അലവി സഖാഫി പ്രഗത്ഭ വാഗ്മിയും ചിന്തകനുമായ ബഹുമാനപ്പെട്ടവർ നമ്മോട് അഭിസംബോധന ചെയ്യുന്നുണ്ട്. അതുകൊണ്ട് ഇത് കേൾക്കുന്ന എല്ലാവരെയും അതിലേക്ക് ഹാർദവമായി സ്വാഗതം ചെയ്യുകയാണ്. എല്ലാ നിലക്കുള്ള വിജയത്തിന് വേണ്ടി പ്രവർത്തിക്കണമെന്ന് പ്രത്യേകം ഉണർത്തുകയും ചെയ്യുന്നു. ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ ಕೊಡಗು ಜಿಲ್ಲೆಯಲ್ಲಿರುವ ಸುನ್ನಿ ಆದರ್ಶವನ್ನು ಹೊಂದಿರುವ ಕಾರ್ಯಕರ್ತರುಗಳಿಗೆ ಸುನ್ನತ್ ಜಮಾಅತಿನ ತತ್ವ ಮತ್ತು ಆಶಯಗಳನ್ನು ವಿವರವಾಗಿ ತಿಳಿಸುವುದು ಮತ್ತು ನಾಡಿನ ಶಾಂತಿ ಮತ್ತು ಐಕ್ಯತೆಯನ್ನು ಕಾಪಾಡಲು ಬೇಕಾದ ನಿರ್ದೇಶನಗಳನ್ನು ನೀಡಲು ಏರ್ಪಡಿಸಿದಂತಹ ಈ ಒಂದು ಮಹತ್ತರವಾದ ಸಮ್ಮೇಳನಕ್ಕೆ ಕೊಡಗು ಜಿಲ್ಲೆಯ ಎಲ್ಲ ಸುನ್ನಿ ಸಂಘಟನೆಯ ನೇತಾರರು ಮತ್ತು ಕಾರ್ಯಕರ್ತರುಗಳನ್ನು, ಎಲ್ಲ ಸುನ್ನಿ ಸಂಘಟನೆಯ ಉಮರಾ ನೇತಾರರುಗಳನ್ನು ನಾವು ಈ ಮೂಲಕ ಆಹ್ವಾನಿಸ್ತಾ ಇದ್ದೇವೆ. ಗೋಷ್ಠಿಯಲ್ಲಿ ಕರ್ನಾಟಕ ಮುಸ್ಲಿಂ ಜಮಾತ್ ಜಿಲ್ಲಾ ಸಮಿತಿಯ ಸದಸ್ಯ ಅಬ್ದುಲ್ ರೆಹಮಾನ್ ಹಾಜಿ, ಕರ್ನಾಟಕ ಮುಸ್ಲಿಂ ಜಮಾತ್ ನಾಪೋಕ್ಲು ವಲಯ ಅಧ್ಯಕ್ಷ ಅಬ್ದುಲ್ ಹಜೀಜ್ ಹಾಜಿ ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪೋಕ್ಲು. ವಿಜ್ಞಾನಕ್ಕೆ ಸಂಬಂಧಪಟ್ಟ ವಿವಿಧ ಮಾದರಿಗಳು, ಪ್ರಯೋಗಗಳು, ಚಟುವಟಿಕೆಗಳು ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ ಬೆಳೆಸುವ ಜೊತೆಗೆ ಸಂಶೋಧನಾ ಪ್ರವೃತ್ತಿಯನ್ನು ಹುಟ್ಟುಹಾಕುತ್ತೆ ಅಂತ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೃಷ್ಣಪ್ಪ ಅಭಿಪ್ರಾಯಪಟ್ಟರು. OLV ವಿದ್ಯಾಸಂಸ್ಥೆಯಲ್ಲಿ ಗುರುವಾರ ಏರ್ಪಡಿಸಿದ್ದ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಚಾಲನೆ ನೀಡಿ ಶಾಲಾ ವತಿಯಿಂದ ನೀಡಲಾದ ಸನ್ಮಾನವನ್ನು ಸ್ವೀಕರಿಸಿ ಅವರು ಮಾತನಾಡಿದರು. ವಿಜ್ಞಾನದ ಬಗ್ಗೆ ಜಾಗೃತಿ ಮೂಡಿಸುವ ಇಂತಹ ಕಾರ್ಯಚಟುವಟಿಕೆಗಳಿಂದ ಮಕ್ಕಳಲ್ಲಿ ವಿಜ್ಞಾನದ ಬಗ್ಗೆ ಅಭಿರುಚಿ ಹೆಚ್ಚಾಗುತ್ತೆ. ಶಾಲೆಗಳಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣ, ಗುಣಾತ್ಮಕ ಶಿಕ್ಷಣ ದೊರೆತಾಗ ಮಾತ್ರ ಶಾಲೆಯ ಮೇಲೆ ಪೋಷಕರಿಗೂ ಅಭಿಮಾನ ಮೂಡುತ್ತೆ. ವಿಶ್ವದಾದ್ಯಂತ ಇರುವ ರಾಷ್ಟ್ರಗಳಲ್ಲಿ ಭಾರತ ದೇಶದ ಯುವಶಕ್ತಿಯೇ 56% ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ದೇಶದ ಆಸ್ತಿಯಾಗಬೇಕೆಂದರು. Today's exhibition was a wonderful learning experience for all of us. Preparing for our displays, we learned how to make the models and understand our lessons in a deeper and more creative way. We discussed ideas, shared our thoughts, and made this exhibition more exciting. Animals are dangerous. Some example of forest animals are lion, tiger, fox, cheetah, monkey, and many more. Forest animals have different eating habits. For you can open and close again and again. The book uses knowledge. Go on reading books. The book uses knowledge. Thank you. ಹಿರಿಯ ವಕೀಲ ಜಿಜೆ ಗಿರೀಶ್ ಮಾತನಾಡಿ, ನಾವು ಪಡೆದ ಶಿಕ್ಷಣದಿಂದ ಮಾತ್ರ ಸಮಾಜದಲ್ಲಿ ಉತ್ತಮ ಬದಲಾವಣೆ ಮತ್ತು ಸಾಮಾಜಿಕ ಸುಧಾರಣೆಗಳಾಗಲು ಸಾಧ್ಯ. ಈಗಿನ ವಿದ್ಯಾರ್ಥಿಗಳಿಗೆ ಕಲಿಕೆಯಲ್ಲಿ ಸಾಕಷ್ಟು ಅವಕಾಶಗಳಿದ್ದು ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದರು. ಈ ವರ್ಷ OLV ಶಾಲೆ ಸೋಮವಾರಪೇಟೆಯಲ್ಲಿ ನಡೆದ ವಾರ್ಷಿಕ ವಸ್ತು ಪ್ರದರ್ಶನವು ನಿಜಕ್ಕೂ ಒಂದು ಕಲಿಕಾ ಹಬ್ಬವಾಗಿತ್ತು.
LKGಯಿಂದ 7ನೇ ತರಗತಿವರೆಗೆ ನಮ್ಮ ವಿದ್ಯಾರ್ಥಿಗಳು ತೋರಿಸಿದಂಥ ಉತ್ಸಾಹ, ಪರಿಶ್ರಮ, ಸೃಜನಶೀಲತೆ ಹಾಗೂ ಕುತೂಹಲ ಅತ್ಯಂತ ಮೆಚ್ಚುಗೆ ಪಾತ್ರವಾಗಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಾದಂಥ ಎಂ ಕೃಷ್ಣಪ್ಪನವರು ಆಗಮಿಸಿ ನಮ್ಮ ಮಕ್ಕಳಿಗೆ ಪ್ರೋತ್ಸಾಹ ಹಾಗೂ ಮೆಚ್ಚುಗೆಯನ್ನು ನೀಡಿರುತ್ತಾರೆ. ಹಾಗೆಯೇ ಗಿರೀಶ್ ಅಡ್ವೊಕೇಟ್ ಇವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಮಕ್ಕಳೇ ಮಾಡಿದಂಥ ಎಲ್ಲ ವಸ್ತು ಪ್ರದರ್ಶನಕ್ಕೆ ಅತ್ಯಂತ ಮೆಚ್ಚುಗೆಯನ್ನು ಸೂಚಿಸುತ್ತಾರೆ. ನಮ್ಮ ಮಕ್ಕಳ ಸೃಜನಶೀಲತೆ ಹಾಗೂ ಜ್ಞಾನ, ಅಪಾರವಾದ ಕಲ್ಪನಾ ಶಕ್ತಿ ಮತ್ತು ನವೀನ ಚಿಂತನೆಗಳನ್ನು ಕೂಡ ಪ್ರತಿಬಿಂಬಿಸಿದೆ. ನಮ್ಮ ಸೃಜನಶೀಲತೆ ಹಾಗೂ ಹರ್ಷಭರಿತ ಮುಖ್ಯೋಪಾಧ್ಯಾಯಿನಿಯವರಾದ ಸಿಸ್ಟರ್ ನಿರ್ಮಲಾ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಅವರ ಅದ್ಭುತ ಮಾರ್ಗದರ್ಶನ, ನಿರಂತರ ಪ್ರೋತ್ಸಾಹ ಹಾಗೂ ಸಹಕಾರವೇ ಈ ಕಾರ್ಯಕ್ರಮವನ್ನು ವಿಶೇಷವಾಗಿಸಿದೆ. ಅವರ ಪ್ರೇರಣಾ ಶಕ್ತಿಗೆ ವಿಶೇಷವಾಗಿ ಹ್ಯಾಟ್ಸ್ ಆಫ್. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ನಿರ್ಮಲಾ, ಪ್ರೌಢಶಾಲಾ ಮುಖ್ಯ ಶಿಕ್ಷಕಿ ಅರುಣಾ ಜ್ಯೋತಿ, ಶಾಲಾ ವ್ಯವಸ್ಥಾಪಕರಾದ ಸಿಸ್ಟರ್ ದಯಾ ಪಾಲ್ಗೊಂಡಿದ್ದರು. ಅನೈತಿಕ ಚಟುವಟಿಕೆಗಳ ತಾಣವಾಗ್ತಾ ಇರುವ ಕಣಿವೆ ಮೇಲುಸೇತುವೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಪುಂಡರ ಹಾವಳಿ ಹೆಚ್ಚಾಗಿದ್ದು, ವಿಷಯ ತಿಳಿದು ಕೊಡಗು ಅಭಿವೃದ್ಧಿ ಸಮಿತಿಯ ಪ್ರಮುಖರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಇದೇ ಸಂದರ್ಭ ಯುವಕ ಯುವತಿಯರ ಹಾಟ್ಸ್ಪಾಟ್ ಆಗಿ ಮಾರ್ಪಟ್ಟಿರುವುದು ಕಂಡುಬಂದಿದ್ದು, ಕೂಡಲೇ ಯುವಕ ಯುವತಿಯರಿಗೆ ಬುದ್ಧಿ ಹೇಳಿ ಸ್ಥಳದಿಂದ ತೆರಳುವಂತೆ ತಿಳಿಸಿದರು. ಯಾವುದೇ ಭಯವಿಲ್ಲದೆ ಯುವಕ ಯುವತಿಯರು ತಿರುಗುತ್ತಾ ಇದ್ದು ವಿಪರ್ಯಾಸ. ಸ್ಥಳ ಎಲ್ಲ ಭಾಳ ಡೇಂಜರಸ್. ಇಲ್ಲೇ ಮನೆ ಇರೋದು ಈ ಕಡೆ ಕೇಳಕ್ಕೆ ವಿಡಿಯೋ ಎಲ್ಲ ಮಾಡಬೇಡಿ. ಈ ಸಂದರ್ಭ ಮಾತನಾಡಿದ ಕೊಡಗು ಅಭಿವೃದ್ಧಿ ಸಮಿತಿಯ ಪ್ರಮುಖ ಪ್ರಸನ್ನ ಭಟ್, ಕಣಿವೆ ಮೇಲುಸೇತುವೆ ಬಹಳ ಅಪಾಯಕಾರಿಯಾಗಿದ್ದು, ಯುವಕ ಯುವತಿಯರು ಇದರಿಂದ ಅಟ್ರಾಕ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡಿರುವುದು ಖಂಡನೀಯವೆಂದರು. ಇವತ್ತು ನಾವು ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಕಣಿವೆ ಅನ್ನೋ ಒಂದು ಜಾಗದಲ್ಲಿ ಒಂದು ಹಾರಂಗಿಯಿಂದ ಬೇರೆ ಜಿಲ್ಲೆಗೆ ಹೋಗುವಂತಹ ನೀರಿನ ಮೇಲಿರುವಂಥ ಒಂದು ಚಾನಲ್ ಮೇಲೆ ಇದ್ದೀವಿ. ಒಂದು ರಿಯಾಲಿಟಿ ಚೆಕ್ ಮಾಡೋಣ ಅಂತ ಕೊಡಗು ಅಭಿವೃದ್ಧಿ ಸಮಿತಿಯವರು ಇಲ್ಲಿಗೆ ಬಂದಿದ್ವಿ. ಇಲ್ಲಿ ನಾವು ಮೇಲ್ನೋಟಕ್ಕೆ ನೋಡಿದಾಗ ಭಾಳ ಒಂದೊಂದು ಜೊತೆ ಪೇರುಗಳು ಅಂಥದ್ದು ನಾವು ಕಂಡ್ವಿ. ಅದು ಏನಾಗಿದೆ ಅಂತೇಳಿದ್ರೆ, ಈ ಬೆಳಗ್ಗೆ ಹೊತ್ತಿಂದ ಸಂಜೆ ರಾತ್ರಿ ತನಕ ಇಲ್ಲಿ ಕುಡಿದು ಅನೈತಿಕ ಚಟುವಟಿಕೆಗಳು ನಡೀತಾ ಇರೋದು ನಮಗೆ ಕಂಡು ಬಂದಿದೆ. ಅದ್ರ ಬಗ್ಗೆ ನಾವು ಏನು ಆಲೋಚನೆ ಮಾಡಿದ್ವಿ, ಪೊಲೀಸ್ ಇಲಾಖೆಗಳಿಗೆ ಮಾಹಿತಿ ನೀಡ್ತಾ ಇರೋದೇನೆಂದರೆ, ಇದು ಒಳ್ಳೆ ಟೂರಿಸ್ಟ್ ಸ್ಪಾಟ್ ಇದ್ದಂಗಿದೆ, ಆದರೆ ಭಾಳ ಅಪಾಯ ಸ್ಥಿತಿಯಲ್ಲಿರುವಂತಹ ಒಂದು ವ್ಯವಸ್ಥೆ ಇದೆ. ಅದರಿಂದ ತಕ್ಷಣ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಎಚ್ಚೆತ್ತುಕೊಂಡು ಗಮನ ಹರಿಸಿ, ರಾತ್ರಿ ಹೊತ್ತಾಗಲಿ ಬೆಳಗ್ಗೆ ಹೊತ್ತಾಗಲಿ ಇಲ್ಲಿ ಒಂದು ಪೇರ್ ನಿಂತಿರ್ತಾರೆ. ಅದು ಸಣ್ಣ ವಯಸ್ಸಿನ ಮಕ್ಕಳೆಲ್ಲ ಇರ್ತಾರೆ. ಅದಕ್ಕಾಗಿ ನಾವು ಇವತ್ತು ವಿಡಿಯೋ ಮಾಡಿಲ್ಲ. ಅದರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಕಡಿವಾಣ ಹಾಕಬೇಕು. ನಾಳೆ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದ್ರೆ ಯಾರು ಕುಡಿದು ಬಂದು ಏನಾರು ಅವ್ಯವಸ್ಥೆ ಮಾಡ್ತಂದರೆ ಅಲ್ಲಿ ಬ್ರಿಡ್ಜಿಂದ ಹಾರಬೇಕೇ ಹೊರತು ಅವ್ರಿಗೆ ಸೇಫ್ಟಿ ಮಾಡಲಿಕ್ಕೆ ಯಾವುದೂ ಇಲ್ಲಿಲ್ಲ. ಆದರೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಕೊಡಗು ಅಭಿವೃದ್ಧಿ ಸಮಿತಿಯಿಂದ ಒತ್ತಾಯಿಸ್ತೀವಿ. 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿ ಸೈನಿಕ ಪಿಂಚಣಿ ವಂಚಿತರಾದವರಿಗೂ ಪಿಂಚಣಿ ಸೌಲಭ್ಯವಿದ್ದು ಅದನ್ನು ಪಡೆದುಕೊಳ್ಳುವಂತೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಘಟಕದ ಗೌರವಾಧ್ಯಕ್ಷ ಕೊಟ್ಟುಕತ್ತಿರ ಸೋಮಣ್ಣ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದವರು, ಸೈನ್ಯದಲ್ಲಿ 15 ವರ್ಷಕ್ಕಿಂತ ಕಡಿಮೆ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದವರಿಗೆ ಪಿಂಚಣಿ ಸೌಲಭ್ಯ ದೊರಕೋದಿಲ್ಲ. ಇಂದಿಗೂ ಪಿಂಚಣಿ ಸೌಲಭ್ಯ ಇಲ್ಲದ 15 ವರ್ಷಕ್ಕಿಂತ ಕಡಿಮೆ ಸೇವೆ ಸಲ್ಲಿಸಿದ ಮಾಜಿ ಸೈನಿಕರು ಇಲ್ಲವೇ ವಿಧವೆಯರು ಈ ಸೌಲಭ್ಯವನ್ನು ಹೊಂದಿಕೊಳ್ಳಲು ಅವಕಾಶವಿದೆ. ಈ ಪಿಂಚಣಿ ಯೋಜನೆಯಡಿ 8,000 ರೂಪಾಯಿಗಳಿಂದ ಮಾಸಿಕ ಪಡೆಯಲು ಅವಕಾಶವಿದೆ ಎಂದು ಮಾಹಿತಿಯನ್ನು ನೀಡಿದರು. ಯೋಜನೆಯಡಿ ಸೌಲಭ್ಯ ಪಡೆಯಲು ಬಯಸುವವರ ವಾರ್ಷಿಕ ಆದಾಯ 80,000 ಒಳಗಿರಬೇಕು ಮತ್ತು 4 ಎಕರೆಗಿಂತ ಹೆಚ್ಚಿನ ಜಮೀನು ಹೊಂದಿರಬಾರದೆನ್ನುವ ನಿಯಮ ಇರುವುದಾಗಿ ಮಾಹಿತಿಯನ್ನು ನೀಡಿದರು. 15 ವರ್ಷಕ್ಕಿಂತ ಕಡಿಮೆ ಸೈನ್ಯದ ಸೇವೆ ಸಲ್ಲಿಸಿ ನಿವೃತ್ತರಾಗಿರುವ ಸೈನ್ಯದ ಪಿಂಚಣಿಯಿಂದ ವಂಚಿತರಾಗಿರುವವರು ಸೈನಿಕ್ ಬೋರ್ಡ್ ಮೂಲಕ ಪಿಂಚಣಿ ಸೌಲಭ್ಯ ಪಡೆಯಲು ಅವಕಾಶವಿದೆ. ಇದಕ್ಕಾಗಿ ಆಸಕ್ತರು ಡಿಸ್ಚಾರ್ಜ್ ಸರ್ಟಿಫಿಕೇಟ್, ಸೈನಿಕ್ ಬೋರ್ಡ್ ID ಕಾರ್ಡ್, ಆಧಾರ್, ಪ್ಯಾನ್, ಆದಾಯ ದೃಢೀಕರಣ ಇತ್ಯಾದಿ ದಾಖಲಾತಿಗಳೊಂದಿಗೆ ಸೈನಿಕ ಬೋರ್ಡ್ ಅನ್ನು ಸಂಪರ್ಕಿಸುವಂತೆ ತಿಳಿಸಿದರು. ಕಳೆದ ಸಾಲಿನಲ್ಲಿ
96,000 8,000 ತಿಂಗಳಿಗೆ. ಅದರಲ್ಲಿ ಅವರು ಅದನ್ನು ಅಲ್ಲಿ ಅವರಿಗೆ 65 ವರ್ಷ ವಯಸ್ಸಾಗಿರಬೇಕು, ಅವರ ಆದಾಯ 70,000ಕ್ಕಿಂತ ಕಡಿಮೆ ಇರಬೇಕು, ಜಮೀನು ಇದ್ದರೆ 400 ಎಕರೆಗಿಂತ ಕಡಿಮೆ ಇರಬೇಕು, ಅವರಿಗೆ ಡಿಸ್ಚಾರ್ಜ್ ಬುಕ್ಕು, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು ಮತ್ತು ಸೈನಿಕ್ ಕೋಡ್ ಐಡೆಂಟಿ ಕಾರ್ಡ್ ಮತ್ತು ಫೋಟೋ ಇದು ತಗೊಂಡು ಸೈನಿಕ್ ಕೋಡ್ಗೆ ಹೋದರೆ ಅವರಿಗೆ ಕೊಡಲ್ಲ. ಇಲ್ಲಿ ವಿಪರ್ಯಾಸ ಏನು ಅಂದರೆ ನಾನು ಈ 3 ವರ್ಷದ ಹಿಂದೆ ಹೊಸೂರು ಆನಂದ ಬಾಗಲಕೋಟೆಯವರಿಗೆ ಕೊಡಿಸಿದೆ, ನಂತರ ಕೊಳ್ಳಿಮಾಡ ಕಾಯಪ್ಪನವರಿಗೆ 3 ವರ್ಷದ ಹಿಂದೆ ಕೊಡಿಸಿದೆ. ನನಗೆ ಗೊತ್ತಿರಲಿಲ್ಲ ಕೊಡಗಿನಲ್ಲಿ ಇಷ್ಟೆಲ್ಲ ಜನರು ಮಾತಿದ್ದಾರೆ. ನಿನ್ನೆ ನಾನು 11:37ಕ್ಕೆ ಒಂದು ಮೆಸೇಜ್ ಆಗಿದೆ ವಾಟ್ಸಪ್ಪಲ್ಲಿ, ಒಂದು ಗ್ರೂಪಲ್ಲಿ ಹೇಳಿದೆ, ಕಳಿಸಿ ಅಂತ. ನೀವು ಅದನ್ನು ನಂಬೋಗ್ತಿರೋ ಬಿಡ್ತಿರೋ, ಇಷ್ಟವರೆಗೆ ನನಗೆ 18 ಜನ ಸಿಕ್ಕಿದೆ, 18 ಜನ ಸಿಕ್ಕಿದ್ದಾರೆ ನನಗೆ ಈಗ ನಿನ್ನೆಯಿಂದ ಈವರೆಗೆ. ಗೋಷ್ಠಿಯಲ್ಲಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಕೊಡಗು ಘಟಕದ ಸಂಚಾಲಕ ತಳೂರು ಕಾಳಪ್ಪ ಪಾಲ್ಗೊಂಡಿದ್ದರು. ಕನ್ನಡ ಪರ ಸಂಘಟನೆಗಳ ಆಶ್ರಯದಲ್ಲಿ ಕೂಡಿಗೆ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ BA ದಿನೇಶ್ ಕನ್ನಡ ಧ್ವಜಾರೋಹಣ ನೆರವೇರಿಸಿದರು. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ವೃತ್ತದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡಲಾಯಿತು. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ BA ದಿನೇಶ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, ಕೊಡಗು ಜಿಲ್ಲೆಯ ಜನತೆಯ ಕನ್ನಡದ ಮೇಲಿನ ಅಭಿಮಾನವೇ ಕಾರಣ. ಪ್ರತಿಯೊಂದು ಮನೆಯಲ್ಲಿಯೂ ಪೋಷಕರು ಕನ್ನಡದ ಮೇಲೆ ಅಭಿಮಾನದಿಂದ ತಾವು ಆಡುವ ಭಾಷೆಯಿಂದ ಕನ್ನಡದಲ್ಲಿ ಆಡಬೇಕು ಮತ್ತು ತಮ್ಮ ಮಕ್ಕಳಿಗೆ ಕನ್ನಡವನ್ನೇ ಕಲಿಸಬೇಕು ಹಾಗೂ ಕನ್ನಡವನ್ನು ಬೆಳೆಸಬೇಕೆಂದು ಕರೆ ನೀಡಿದರು. ಕನ್ನಡಿಗರು ನಾವು ಮಲಗಿರೋದಿಗೆ ನಮ್ಮ ಕಾಸರಗೋಡು ಕೈಬಿಟ್ಟು ಹೋಗಿರೋದು, ಮಹಾರಾಷ್ಟ್ರ ಕೈಬಿಟ್ಟು ಹೋಗಿರೋದು, ಕನ್ನಡ ಭಾಷೆ ಹಾಳೋಗಿರ್ತಕ್ಕಂಥದ್ದು, ಕನ್ನಡತನ ನಮ್ಮಲ್ಲಿದೆ, ನಾವು ಆಂಗ್ಲ ಭಾಷೆಗೆ ಮಾರು ಹೋಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಸಾಹಿತ್ಯಗಳನ್ನ ಕರೆದು ಒಂದು ಕನಿಷ್ಠವಾಗಿ ಕನ್ನಡ ಸಮಾರಂಭವನ್ನು ಆಚರಿಸಬೇಕು ಅಂತ ಹೇಳಿ ನಮಗೆ ಒಂದು ದಿಕ್ಸೂಚಿಯನ್ನು ಕೊಟ್ಟು ಈ ಕಾರ್ಯಕ್ರಮ ಸರಳವಾದಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಭಾರತದಲ್ಲಿ 80 ರಿಂದ 90 ಸಾಹಿತ್ಯ ಸಂಸ್ಥಾನಗಳು ಏನೊಂದು ರಾಜ್ಯವಾರು ವಿಭಾಗಗಳಾಗಿ ವಿಂಗಡಣೆ ಆಗಿರಲಿಲ್ಲ. ನಂತರದಲ್ಲಿ ಇದು ಆಯಾಯ ಭಾಷೆಗಳಿಗೆ ಅನುಗುಣವಾಗಿ ಒಂದೊಂದು ರಾಜ್ಯವನ್ನ ವಿಂಗಡಣೆ ಮಾಡಿ ಸಂವಿಧಾನದ ನಂತರ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ರವೀಣ್ ಶೆಟ್ಟಿ ಕರವೇ ಜಿಲ್ಲಾಧ್ಯಕ್ಷ ದೀಪಕ್, 2000 ವರ್ಷಗಳ ಇತಿಹಾಸವಿರುವ ಕನ್ನಡ ಶ್ರೀಮಂತ ಭಾಷೆ. ಕನ್ನಡ ಬಿಟ್ಟು ಬದುಕುವ ಇಂದಿನ ಪರಿಸ್ಥಿತಿಯಿಂದ ಕನ್ನಡಿಗರು ಖಂಡಿಸಬೇಕಿದೆ ಎಂದರು. ರಾಜ್ಯವೆಂದು ಮರುನಾಮಕರಣವಾಯಿತು. ಅಲ್ಲಿಂದ ಇಲ್ಲಿವರೆಗೆ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 2 ರಿಂದ 2.5 ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಕನ್ನಡ ಭಾಷೆ ಜಗತ್ತಿನ ಶ್ರೀಮಂತ 20 ಭಾಷೆಗಳಲ್ಲಿ ಒಂದೊಂದು ಹೇಳಲಿಕ್ಕೆ ನಿಜಕ್ಕೂ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ ಅನ್ನಿಸ್ತದೆ. ಸಾಹಿತಿ ಭಾರದ್ವಾಜ್ ಕೆ ಆನಂದ ತೀರ್ಥ ಮಾತನಾಡಿ, ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇರುವ ಸರ್ಕಾರ ಕೂಡ ಕನ್ನಡ ಭಾಷೆ ಅಭಿವೃದ್ಧಿಗೆ ಮತ್ತಷ್ಟು ಯೋಜನೆಗಳನ್ನು ರೂಪಿಸಬೇಕೆಂದರು. ಸನ್ಮಾನ ಮಾಡ್ತಾ ಇದ್ದೀವಿ ಸರ್ ಅಂತ ಕೇಳಿದ್ರು. ಯಾರಿಗೆ ಅಂತ ಕೇಳಿದೆ. ಈ ನಾಗಪ್ಪ ಯಾಲಕ್ಕಿ ಕಟ್ಟೆ ಅಂದಮೇಲೆ ನನಗೆ ನಾನು ಬರ್ತೀನಿ ಅಂತ ಹೇಳಿದೆ. ಕಾರ್ಯಕ್ರಮ ಚಿಕ್ಕದು ದೊಡ್ಡದು. ನಾಗಪ್ಪ ಅನ್ನೋರನ್ನ ನಾನು ಅವರು ಹೈಸ್ಕೂಲಿಗೆ ಸೇರಿದ ಮೊದಲನೇ ದಿವಸದಿಂದ ನಾನು ನೋಡ್ತಾ ಇದ್ದೀನಿ. ಇವತ್ತಿಗೆ ಒಂದು 30-35 ವರ್ಷ ಆಗಿರ್ಬೋದು. ಅಷ್ಟೊಂದು ಕಮಿಟ್ಮೆಂಟ್ ಇರುವಂತಹ ಒಬ್ಬ ಟೀಚರನ್ನು ನಾನು ಈ ತನಕ ನೋಡಲಿಲ್ಲ. ಮುಖ್ಯ ಭಾಷಣಕಾರರಾಗಿ ನಿವೃತ್ತ ಶಿಕ್ಷಕ ಉರಾ ನಾಗೇಶ್ ಮಾತನಾಡಿ, ಪ್ರತಿಯೊಬ್ಬರೂ ತಮ್ಮ ಮಕ್ಕಳಿಗೆ ಕನ್ನಡವನ್ನೇ ಕಲಿಸಬೇಕು ಮತ್ತು ಕನ್ನಡವನ್ನೇ ಬೆಳೆಸಬೇಕೆಂದರು. ಯಾವಾಗ ನಮ್ಮ ಬದುಕು ವೇಗ ಹೆಚ್ಚಾಗ್ತಾ ಹೋಯ್ತೋ ಆಗ ಬರೋದು ಅಪಘಾತಕ್ಕೆ ಅವಸರವೇ ಕಾರಣ ಅಂತ ಬರೋದು, ಆಮೇಲೆ ನಡುವೆ ಅಂತರವಿರಲಿ ಅಂತ ಬರೋದು. ಈಗ ಬಹಳ ವೇಗದ ಜಗತ್ತಲ್ಲಿದ್ದೀವಿ. ಈಗ ಬರೋದು ಅತಿ ವೇಗ, ತಿಥಿ ವೇಗ. ನಾವು ಬಳಸೋಣ, ನಾವು ಬಳಸಿ ನೀವು ಬಳಸಿ ಅಂತ ಹೇಳೋದು ಉತ್ತಮ. ನಾವೇ ಬಳಸ್ತಾನೆ ನೀವು ಬಳಸಿ ಅನ್ನೋದು ಅದು ಸರಿ ಇಲ್ಲ. ಫಸ್ಟ್ ನಾವು ಕನ್ನಡನ ಬಳಸೋಣ ಅಂತ ಹೇಳ್ತೀವಿ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಬಳಗ ಎಳೆಯೋಣ ಬಾರ ಕನ್ನಡ ನುಡಿ ತೇರ. ಆ ಕನ್ನಡ ನುಡಿ ತೇರನ್ನ ಎಳೆಯುತ್ತಿರುವಂತಹ, ನಡೆಸುತ್ತಿರುವಂತಹ, ಹಾಗೆ ಓಡಿಸುತ್ತಿರುವಂತಹ ಎಲ್ಲ ಕನ್ನಡ ಜೊತೆಗೆ ಉತ್ತಮ ಶಿಕ್ಷಕರು. ನಿಮ್ಗೆಲ್ರಿಗೂ ಈಗ ಅರ್ಥ ಆಯಿತು. ನನಗೂ ಕೂಡ ಬಹಳ ಗೊಂದಲ ಐತಿ, ಈಗಲೇ ಅರ್ಥ ಆಗಿದೆ.
ಶಿಕ್ಷಕರು ಬೋಧನೆಗೂ ಭಾಷಣಕ್ಕೂ ಏನು ವ್ಯತ್ಯಾಸ ಅಂತ ಇವಾಗ ನನಗೆ ಒಂದಷ್ಟು ಕ್ಲಾರಿಫಿಕೇಶನ್ ಇದೆ. ನೀವು ಗೌರವಿಸಿದ್ದಾರೆ, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಮಗೆ ನಮ್ಮ ಕರೆಯೊಳಗೆ ಬಂದವರಿಗೆ ದೇವರು ಇನ್ನೂ 100 ವರ್ಷಗಳ ಕಾಲ ಬದುಕತಕ್ಕಂತಹ ಸ್ವಲ್ಪ ಚೂರು ಹತ್ರ ಇಲ್ಲಿ ಎಲ್ಲರಿಗೆ ಅಂತ ಹೇಳಿ ನಾನು ಅವರಿಗೆ ಅಭಿನಂದಿಸುತ್ತೇನೆ. ಇರ್ತಕ್ಕಂಥವರು ಇವರು ಸೀರಿಯಸ್ ನಮ್ಮ ಸಮಾಜಕ್ಕೆ ಅತ್ಯಮೂಲ್ಯವಾಗಿದೆ. ಈ ಪರಿಸರವನ್ನ ನಮ್ಮೆಲ್ಲ